ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಆಪರೇಷನ್ ಸಿಂಧೂರ ಈ ಟೈಮ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ದೇಶಗಳ ನಡುವೆ ಈ ಹಿಂದೆ ಆಗಿದ್ದಂತಹ ಉದ್ವಿಗ್ನತೆ ಮತ್ತೆ ಕಿಡಿ ಹೆಚ್ಚಾಗ್ತಿದ್ದಂತೆ ಇತಿಹಾಸದಿಂದ ಸದ್ದಿಲ್ಲದೆ ಮತ್ತೆ ಒಂದು ಹೆಸರು ಹೊರಬಿದ್ದಿದೆ. ಅದೇ ಸರ್ಗೋದ. ಇತ್ತೀಚೆಗೆ ಭಾರತ ದಾಳಿಗೊಳಗಾದಂತಹ ವಾಯುನೆಲೆಗಳಲ್ಲಿ ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಸರ್ಗೋದ ಏರ್ಫೋರ್ಸ್ಗೆ 2003ರಲ್ಲಿ ಫ್ಲೈಟ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದಂತಹ ಮಾಜಿ ವಾಯುಪಡೆಯ ಮುಖ್ಯಸ್ಥ ಮುಷಫ್ ಅಲಿ ಮಿರ್ ಅವರ ಹೆಸರನ್ನು ಇಡಲಾಗಿದೆ. ಆದರೆ ಭಾರತೀಯರಾದಂತಹ ನಾವು 10 ದಶಕಗಳಿಂದ ಸಾರ್ವಜನಿಕ ವಲಯದಿಂದ ಒಬ್ಬ ಭಾರತೀಯ ಪೈಲಟ್ ಒಬ್ಬರನ್ನ ಮರೆತೇ ಬಿಟ್ಟಿದ್ದೀವಿ ಅನ್ನೋದು ದುರಾದೃಷ್ಟಕರವಾದಂತಹ ವಿಚಾರ. ಸುಮಾರು 60 ವರ್ಷಗಳ ಹಿಂದೆ ಅಂದರೆ 1965ರಲ್ಲಿ ನಡೆದಂತಹ ಭಾರತ ಹಾಗೂ ಪಾಕಿಸ್ತಾನ ಯುದ್ಧದ ಟೈಮ್ನಲ್ಲಿ ಸರ್ಗೋದದಲ್ಲಿ ಅತಿ ಭೀಕರವಾದಂತಹ ವಾಯುಯುದ್ಧದ ಕೇಂದ್ರ ಬಿಂದುವಾಗಿತ್ತು. ಆಕಾಶದಲ್ಲಿ ಸ್ಕ್ವಾಡ್ರನ್ ಪಡೆಯ ಲೀಡರ್ AB ದೇವಯ್ಯ ಅವರು ಹಳೆಯ ಭಾರತೀಯ 4A ಯುದ್ಧ ವಿಮಾನವನ್ನು ಡ್ರೈವ್ ಮಾಡ್ತಿದ್ದಾಗ ಪಾಕಿಸ್ತಾನ ವಾಯುಪಡೆಯ ಅಡ್ವಾನ್ಸ್ಡ್ F-104 ಸ್ಟಾರ್ ಫೈಟರ್ ಜೊತೆಗೆ ಡಾಗ್ ಫೈಟ್ ಅನ್ನು ನಡೆಸಿದರು. ಟೆಕ್ನಿಕಲಿ ಹಿಂದಿದ್ದಂತಹ ದೇವಯ್ಯ ಅವರ ಯುದ್ಧ ವಿಮಾನ ಪಾಕಿಸ್ತಾನದ ವಿಮಾನವನ್ನು ಹೊಡೆದಾಕಿದ್ರು. ಈ ಘಟನೆಯಲ್ಲಿ ದುರಾದೃಷ್ಟವೇಂತಂದರೆ ಆಕಾಶದಲ್ಲಿ ವಿಮಾನಗಳ ಗುದ್ದಾಟದಿಂದ ಲೆಜೆಂಡರಿ AB ದೇವಯ್ಯ ಅವರು ಬದುಕುಳಿಲಿಲ್ಲ. ಇಂತಹ ದಿಟ್ಟ ವ್ಯಕ್ತಿ AB ದೇವಯ್ಯ ಅವರು ಅಲ್ಲೇ ಸಮಾಧಿಯಾದರು. 16 ವರ್ಷಗಳ ಕಾಲ AB ದೇವಯ್ಯ ಅವರ ಸ್ವಂತ ಭಾರತೀಯ ವಾಯುಪಡೆಯೇ ಸ್ಮರಿಸಲೇ ಇಲ್ಲ. 1965ರ ಸೆಪ್ಟೆಂಬರ್ 6ನೇ ತಾರೀಕು ಪಾಕಿಸ್ತಾನ ವಾಯುಪಡೆ ಸಾಕಷ್ಟು ಕಡೆ ಭಾರತೀಯ ವಾಯುನೆಲೆಗಳಾಗಿರುವಂತಹ ಆದಂಪುರ, ಹಲ್ವಾರ, ಪಠಾಣ್ಕೋಟ್ ಹಾಗೂ ಜಾಮ್ನಗರದ ಮೇಲೆ ದಾಳಿ ಮಾಡಿತು. ಇದಕ್ಕೆ ಪ್ರತೀಕಾರವಾಗಿ ಮಾರನೇ ದಿನವೇ ಭಾರತೀಯ ವಾಯುಪಡೆಯ ಸರ್ಗೋದ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಪ್ರತಿ ದಾಳಿಯನ್ನು ಮಾಡಿತು. ಇದೇ ದಾಳಿಯಲ್ಲಿ ಸಾಕ್ಷಿಯಾಗಿದ್ದು ಮತ್ಯಾರೂ ಅಲ್ಲ, ಇದೇ ಸ್ಕ್ವಾಡ್ರನ್ ಪಡೆಯ ಲೀಡರ್ AB ದೇವಯ್ಯ ಅವರು. ಡೆಸರ್ಟ್ ಮಿಸ್ಟರ್ 4A ವಿಮಾನವನ್ನು ಹಾರಿಸ್ತಾ ಇದ್ದಂತಹ ದೇವಯ್ಯ ಅವರು F-104 ಸ್ಟಾರ್ ಫೈಟರ್ ಹಾರಿಸ್ತಿದ್ದಂತಹ ಪಾಕಿಸ್ತಾನದ ವಾಯುಪಡೆಯ ಫ್ಲೈಟ್ ಲೆಫ್ಟಿನೆಂಟ್ ಅಮ್ಜದ್ ಹುಸೇನ್ ಜೊತೆಗೆ ಫೇಸ್ ಟು ಫೇಸ್ ಯುದ್ಧವನ್ನು ನಡೆಸಿದರು. ಶತ್ರುವಿನ ಜೆಟ್ಟನ್ನು ಹೊಡೆಯೋದ್ರಲ್ಲಿ ಸಕ್ಸಸ್ ಆದರು. ಪಾಕಿಸ್ತಾನಿ ಪೈಲಟ್ ಹುಸೇನ್ ಸೇಫ್ ಆಗಿ ಜಿಗಿದು ಬದುಕುಳಿದ್ರು. ಆದರೆ ದೇವಯ್ಯ ಅವರು ಮಾತ್ರ ತಮ್ಮ ವಿಮಾನದಿಂದ ಜಿಗಲಿಲ್ಲ. ಈ ವಾಯುಯುದ್ಧದ ಬಗ್ಗೆ ತಿಳಿಯದೇ ಇದ್ದಂತಹ ಫ್ಲೈಟ್ನಲ್ಲೇ ಜೀವನ ಕಳೆದುಕೊಂಡರು ದೇವಯ್ಯ ಅವರು. 20 ವರ್ಷಕ್ಕೂ ಹೆಚ್ಚಿನ ಕಾಲ ದೇವಯ್ಯನ ಕತೆ ಒಂದು ದಂತಕಥೆಯಾಗಿ ಉಳಿದಿತ್ತು. ಕೆಲವು ಫಾರಿನ್ ಅಕೌಂಟ್ಗಳು ಈ ಆಕಾಶದಲ್ಲಾದಂತಹ ವಿಮಾನಗಳ ಯುದ್ಧದ ಬಗ್ಗೆ ಉಲ್ಲೇಖವನ್ನು ಮಾಡಿ ಪ್ರಚಾರ ಮಾಡಿದ್ರು. ಬ್ರಿಟಿಷ್ ಲೇಖಕ ಜಾನ್ ಫ್ಲೇಕರ್ ತಮ್ಮ ಪುಸ್ತಕದಲ್ಲಿ ಈ ಘಟನೆ ಬಗ್ಗೆ ಉಲ್ಲೇಖಿಸಿದರು. ಆದರೆ ಪಾಕಿಸ್ತಾನ ಮಾತ್ರ ತನ್ನ ಬುದ್ಧಿಯಂತೆ ಟೀಕೆ ಮಾಡೋದಕ್ಕೆ ಶುರು ಮಾಡಿತು. ಆದರೂ ಕೂಡ ಫ್ರೀಕರ್ ಅವರ ರಿಪೋರ್ಟ್ನಲ್ಲಿ ಘಟನೆಯಲ್ಲಿ ಏನಾಯಿತು ಅನ್ನೋದು ಗೊತ್ತಾಗೋದಕ್ಕೆ ಸಹಾಯ ಮಾಡಿಕೊಡ್ತು. 1965ರ ಭಾರತ ಪಾಕಿಸ್ತಾನ ವಾಯುಯುದ್ಧದ ಸಹಲೇಖಕ PVS ಜಗನ್ಮೋಹನ್ ಅವರು ಪಾಡ್ಕಾಸ್ಟ್ನಲ್ಲಿ ನಂಬರ್ 1 ಸ್ಕ್ವಾಡ್ರನ್ನ ಕಮಾಂಡಿಂಗ್ ಆಫೀಸರ್ ಗ್ರೂಪ್ ಕ್ಯಾಪ್ಟನ್ OP ತನೇಜಾ ಅವರು ಫ್ರೀಕರ್ ಪುಸ್ತಕವನ್ನು ಓದಿದರು. ಆಗ F-104 ವಿಮಾನವನ್ನು ಹೊಡೆದಿದ್ದು ಪೈಲಟ್ ದೇವಯ್ಯ ಅಂತ ಮತ್ತಷ್ಟು ಜಗಜ್ಜಾಹೀರಾಯಿತಾಯಿತು. ಆ ದಾಳಿಯಿಂದ ತಮ್ಮ ಬೇಸ್ಗೆ ಹಿಂದಿರುಗದಂತಹ ಏಕೈಕ ಪೈಲಟ್ ದೇವಯ್ಯ ಕೇಸ್ ಅಂತ ಒತ್ತಿ ಹೇಳಿದರು. ಇದರ ನಡುವೆ ದೇವಯ್ಯ ಅವರಿಗೆ ದೇಶದ 2ನೇ ಅತ್ಯುನ್ನತ ಮಿಲಿಟರಿ ಗೌರವವಾಗಿರುವಂತಹ ಮರಣೋತ್ತರ ಮಹಾವೀರ ಚಕ್ರ ಪ್ರಶಸ್ತಿಯನ್ನು ಕೊಡಿಸೋದಕ್ಕೆ ಶಿಫಾರಸು ಮಾಡಲಾಯಿತು. ಯುದ್ಧವಾದಂತಹ 22 ವರ್ಷಗಳಾದಮೇಲೆ ಅಂದರೆ 1988ರಲ್ಲಿ ದೇವಯ್ಯ ಅವರ ಹೆಂಡತಿ ಸುಂದರಿ ದೇವಯ್ಯ ಅವರು ಕೊನೆಗೂ 22 ವರ್ಷಗಳಾದ ಮೇಲೆ ಮಹಾವೀರ ಚಕ್ರವನ್ನು ಸ್ವೀಕರಿಸಿದರು. ಪಾಕಿಸ್ತಾನದ ವಿರುದ್ಧ ಹೋರಾಡಿದಂತಹ ಸಮಯದಲ್ಲಿ ದೇವಯ್ಯ ಅವರಿಗೆ 32 ವರ್ಷ ವಯಸ್ಸಾಗಿತ್ತು. ಅವರ ಸಾವು ಸಮಾಧಿಯಾಗಿದ್ದರೂ ಕೂಡ ಅವರ ಧೈರ್ಯಕ್ಕೆ, ಅವರ ಸಾಹಸಕ್ಕೆ ಕೊನೆಗೂ ಕೂಡ ಅದಕ್ಕೆ ಅರ್ಹವಾದಂತಹ ಗೌರವ ಸಿಕ್ತು. ಇಷ್ಟು ವರ್ಷಗಳಾದರೂ ಭಾರತೀಯರಿಗೆ ಈ ದಿಟ್ಟ ವೀರ ದೇವಯ್ಯ ಅವರ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಸ್ಕೈ ಫೋರ್ಸ್ ಅನ್ನುವಂತಹ ಬಾಲಿವುಡ್ ಸಿನಿಮಾದಲ್ಲಿ ದೇವಯ್ಯ ಅವರ ಬಗ್ಗೆ ಹಿಡಿದ್ರೂ ಕೂಡ ಅಷ್ಟೇನು ಪ್ರಚಾರ ಕೂಡ ಪಡೆಯಲಿಲ್ಲ. ಈಗ ಆಪರೇಷನ್ ಸಿಂಧೂರ ಟೈಮ್ನಲ್ಲಿ ಭಾರತವು ಸರ್ಗೋದ ವಾಯುನೆಲೆಯ ಮೇಲೆ ನಡೆಸಿದಂತಹ ಇತ್ತೀಚಿನ ದಾಳಿಯಿಂದಾಗಿ ಹಳೆಯ ನೆನಪುಗಳು ಮತ್ತೆ ಗೊತ್ತಾಗ್ತಾ ಇದೆ. ಈ ಸರಿ ಅದು ಹಾನಿಗೊಳಗಾದಂತಹ ರನ್ವೇ ಪ್ರದೇಶ ಅಂತ ಗೊತ್ತಾಗ್ತಿದ್ರು ಕೂಡ ಹಿಸ್ಟ್ರಿ ಗೊತ್ತಿರೋರಿಗೆ ಮಾತ್ರ ಸರ್ಗೋದ ಯಾವಾಗಲೂ ಕೂಡ ಸ್ಕ್ವಾಡ್ರನ್ ಪಡೆಯ ಲೀಡರ್ AB ದೇವಯ್ಯ ಅವರ ಜೊತೆ ಸಂಬಂಧ ಇದ್ದೇ ಇದೆ. ಇಲ್ಲಿವರೆಗೆ ನಡೆದಂತಹ ಅತ್ಯಂತ ಧೈರ್ಯಶಾಲಿ ವಾಯುಯುದ್ಧಗಳಲ್ಲಿ ಒಂದಾಗಿರೋದು ಮತ್ತು ಆಕಾಶದಲ್ಲಾದಂತಹ ವಿಮಾನಗಳ ಯುದ್ಧಗಳ ಕಾದಾಟದಲ್ಲಿ ವಿಮಾನ ಅಲ್ಲ, ಅದರ ಬದಲಾಗಿ ಪೈಲಟ್ ಒಬ್ಬ ಏನು ಬೇಕಾದರೂ ಕೂಡ ಮಾಡ್ಬೋದು ಅನ್ನೋದಕ್ಕೆ ಈ AB ದೇವಯ್ಯ ಅವರು ಸಾಕ್ಷಿಯಾಗಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಈ ದಿಟ್ಟ ವೀರ AB ದೇವಯ್ಯ ಅವರ ಹಿನ್ನೆಲೆ ಕೇಳಿದ್ರೆ ಪ್ರತಿಯೊಬ್ಬ ಭಾರತೀಯ, ಅದರಲ್ಲೂ ಕೂಡ ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡ್ತಾರೆ. ಕರ್ನಾಟಕದ ಸೇನಾನಿಗಳ ತವರಾಗಿರುವಂತಹ
ಕೊಡಗಿನ ಜಿಲ್ಲೆಯಲ್ಲಿ ಜನಿಸಿರುವಂತಹ ಅಜ್ಜಮಾಡ ಭೂಪಯ್ಯ ದೇವಯ್ಯ ಅವರು ಮರಣೋತ್ತರವಾಗಿ ಮಹಾವೀರ ಚಕ್ರ ಪಡೆದಂತಹ ಏಕೈಕ ಭಾರತೀಯ ವಾಯುಪಡೆಯ ಅಧಿಕಾರಿ ಅನ್ನೋದು ನಾವು ನೀವೆಲ್ಲರೂ ಕೂಡ ಹೆಗ್ಗಳಿಕೆಯನ್ನು ಪಡೆಯುವಂತಹ ವಿಚಾರ. 1932ರ ಡಿಸೆಂಬರ್ 24ನೇ ತಾರೀಕು ಹುಟ್ಟಿದಂತಹ AB ದೇವಯ್ಯ ಅವರು 1965ರ ಸೆಪ್ಟೆಂಬರ್ 7ನೇ ತಾರೀಕು ಕೇವಲ 32 ವಯಸ್ಸಿನಲ್ಲೇ ವೀರ ಮರಣವನ್ನು ಹೊಂದಿದರು. ಇಂತಹ ವೀರ ಸೇನಾನಿ ಬಗ್ಗೆ ಭಾರತೀಯರು ಸ್ಮರಿಸದೇ ಇರೋದು ದುರಂತ ಅಂತಲೇ ಹೇಳ್ಬೋದು. ಲೇಟೆಸ್ಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.